Hey guys, welcome to a new vlog. So, ಇದು ಬಂದು third vlog ಆಗಿರುತ್ತೆ ನಂದು. Hello, welcome to my YouTube channel, guys. Today I am going to make a new video. So ಇವತ್ತು ಬಂದು ಫ್ರೆಂಡ್ ಇವತ್ತು ಬೆಳಿಗ್ಗೆ ನಾನು ಅದು ಡೆವಿಲ್ದು ಮೂವಿದು ಟಿಕೆಟ್ ತೊಗೊಂಡ್ಬಿಟ್ಟೆಲ್ಲ ವಿಡಿಯೋ ಮಾಡಿದ್ದಲ್ಲ. ಸೊ ಈವ್ನಿಂಗ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತು ಬಂದು ನಾನು ನಮ್ಮ ಫ್ರೆಂಡ್ ಮನೇಲಿ ಇದ್ದೀನಿ. ಇವನ್ ಬಂದು ಇವನ್ ಬಂದು ನಮ್ಮ ಬಾಗ. ಸೊ ಏನಂದ್ರೆ ನಾಳೆ ನಮ್ಮ ಅಭಿ ಇದಾನಲ್ಲ, ಅವನ ಹೆಸರು ಒಂದು ಏನಾಕಿದ್ರು ಮುಂಚೆ ಅವನ ಹೆಸರು ಲೈಗರ್ ಅಭಿ ಅಂತ. ಅಭಿ ಅವರ ಫ್ಯಾಮಿಲಿ ಫಂಕ್ಷನ್ ಇದೆ ಒಂದು, ಅಭಿದು ಫಂಕ್ಷನ್ ಇದೆ ಒಂದು. ಸೊ ಅದರಿಂದ ಇವತ್ತು ನೈಟ್ ಹೆಂಗೋ ಮನೇಲಿ ಯಾರು ಇಲ್ಲ. ಸೊ ಇವತ್ತು ಇಲ್ಲೇ ಆಲ್ಟ್ ಆಗಿ ಬೆಳಿಗ್ಗೆ ಬೇಗ ಎದ್ದಿ ಅವ್ರ ಊರ್ಗ್ ಹೋಗೋದು, ತೋರಿಸ್ತೀವಿ ಫಂಕ್ಷನ್ ಹೇಗ್ ನಡೆಯುತ್ತೆ ಎಲ್ಲ ತೋರಿಸ್ತೀವಿ. ಬಿಫೋರ್ ದಟ್ ಒಂದ್ ಕ್ಲಿಪ್ ಹಾಕ್ತೀನಿ ಗೈಸ್. ನಾನು ಥೈಲ್ಯಾಂಡ್ ವಿಡಿಯೋ ನೋಡ್ಬಿಟ್ಟು ಇವ್ರೇನೋ ಕಮೆಂಟ್ ಕೊಟ್ಟವನೆ, ಅದು ನೋಡಿ ವಿಡಿಯೋ ನೋಡಿದೆ. ಏನು ಬಾಯ ನೀವು ಡೈಲಿ ಬಾಯ್ ಅಂತ ಗೊತ್ತಾ? ನಾನು ನನಗೆ ಗೊತ್ತು ಎಲ್ಲಿ ಹೋಗ್ಬೇಕು ಏನು ಅಂತ. ನೀನ್ ಎಲ್ಲಿ ಹೋಗ್ತೀಯಾ? ನಾನು ಹೋಗೋದಿಲ್ಲ. ನೀ ಮತ್ತೆ ಇವ್ರು ಲೇಡಿ ಬಾಯ್ ಹತ್ರ ಹಾಕ್ಬಿಡ. ನಾವು ಹೋಗೋದಿಲ್ಲ. ತಿಗಾಮುಚ್ಚಲೆ ತಿಗಾಮುಚ್ಚಲೆ ಬೆಳ್ಸಲ್ಲ ಗೈಸ್. ಇವನು ಬೆಳೆಸ್ತಾನೆ. ನಾನು ವಿಡಿಯೋ ಹಾಕಿದ್ದೀನಿ, ಡೈರೆಕ್ಟ್ ಅರ್ಧಕ್ಕೆ ಹೋಗ್ಬಿಟ್ಟವನೆ. ಓಪನ್ ಮಾಡಿದ ತಕ್ಷಣ ಅರ್ಧದಿಂದ ನೋಡ್ತಾವನ್ ಗೈಸ್. ಇವನು ಮೈನ್ ಕಂಟೆಂಟ್ ಇರ್ಬೇಕು ನಮ್ಗೆ. ಅಡ್ವರ್ಟೈಸ್ ಅಲ್ಲಿ ಆಡ್ ನೋಡ್ತಾರೆ. ಅಡ್ವರ್ಟೈಸ್ ಅಲ್ಲಿ ನೋಡ್ ಒಂದ್ ವಿಡಿಯೋ ನೋಡಿದಲ್ಲ, ಅಕ್ಕ ಕಂಟೆಂಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ತಮ್ಮ ಒಂದ್ 100 ಅಕೌಂಟ್ ಓಪನ್ ಮಾಡವನೆ ಫೇಕು. ಎಲ್ಲರಲ್ಲೂ ನೋಡ್ಕೊಂಡು ಬೆಳಿಗ್ಗೆ ರಾತ್ರಿವರೆಗೂ ಈ ತರ ಮಾಡ್ಬೇಕು. ದುಡ್ಡು ನನಗೂ ಕೊಡ್ತೀಯ ದುಡ್ಡು? ದುಡ್ಡು ಬಂದಾಗ ದುಡ್ಡು ಬಂದಾಗ ಅದಕ್ಕೆ ಶೇರ್ ಕೊಡಿದಾಗ ಬೇಕಾದ್ರೆ 100 ಅಕೌಂಟ್ 150 ನೋಡಲ್ಲ, 150 1000 ಅಕೌಂಟ್ ಮಾಡು. 1000 ಸಬ್ಸ್ಕ್ರೈಬರ್ಸ್ ಬೇಕು ನಂಗೆ. ಓಕೆ ಇನ್ಮೇಲೆ ಇದೊಂದು ಎಲ್ಲೇ ಹೋದ್ರು ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡ್ಸ್ಕೊಂತೀನಿ ನಾನು. ಈ ಪೆಟ್ರೋಲ್ ಬಂಕ್ ಎಲ್ಲ ಹೋದಾಗೆಲ್ಲ ಹಣ ಲಾಗಲ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಎಲ್ಲ ಮಾಡಿಸ್ತೀನಿ. ಇದು ಮೂವಿ ಹೋದ್ರೆ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಹತ್ರ ಎಲ್ಲ ಮಾಡಿಸ್ಬಿಡ್ತೀನಿ. ಬರಲ್ಲ ಅಂತಾನೆ ನೀನೇ ಗೈಸ್. ಫಸ್ಟ್ ಡೇ ಫಸ್ಟ್ ಶೋ ಬುಕ್ ಆಗಿದೆ, ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಇದು ಮೂವಿ ಹೋಗಿದ್ದೀರಿ. ಫಸ್ಟ್ ಡೇ ಫಸ್ಟ್ ಶೋ ಬುಕ್ ಮಾಡಿದಿರಿ, ಹೋಗ್ತಾ ಇದೀರಿ. ಅದರ್ ದಟ್ ಇನ್ನೇನು ಮಚ್ಚ ಅದಾಗಿ ಮತ್ತೆ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಮೇ ಬಿ ಇವನು ಬರ್ತಾನೆ. ನೆಕ್ಸ್ಟ್ ವೀಕೆಂಡ್ ಹೋಗೋಣ. ನೆಕ್ಸ್ಟ್ ವೀಕೆಂಡ್ ಇಲ್ಲ ಯಾವಾಗ ಮತ್ತೆ ಇನ್ನೊಂದು ವೀಕೆಂಡ್ ಹೋಗ್ತೀನಿ. ಮತ್ತೆ ನಮ್ಮ ಅಮ್ಮ ಅವ್ರನ್ನ ಕರ್ಕೊಂಡು ಇನ್ನೊಂದ್ಸತಿ ಹೋಗ್ತೀನಿ. ಈ ಸತಿ ಗೊತ್ತಿಲ್ಲ ಮೂವಿ ಹೇಗಿರೋದು ಗೊತ್ತಿಲ್ಲ, ಬಟ್ ಹೋಗ್ತೀನಿ ಗೈಸ್ ಈ ಸತಿ. ಇನ್ನೊಂದೇನ್ ಗೊತ್ತಾ, ಫಂಕ್ಷನ್ ಅಲ್ವಾ, ಫ್ಯಾಮಿಲಿ ಫಂಕ್ಷನ್ ಅಲ್ವಾ. ಇವನ ನೋಡಿ ನಬಿ ಅದು 9 ಗಂಟೆ ಬಂದ್ಬಿಡಿ. ಇವನು ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಜನ ಜಾಸ್ತಿ ಬರ್ತಾರೆ, ಹುಡುಗಿರೆಲ್ಲ ಬರ್ತಾರೆ. ಇವನು ನಾರ್ಮಲ್ ಆಗಿ ನಾವು ಏರ್ ಕಟ್ಟು ಬಿಯರ್ಡ್ ಮಾಡಿಸ್ತಿರೋ ಹೋದ್ರೆ ಏರ್ ಕಟ್ಟು ಬಿಯರ್ಡ್ ಡೀಟ್ಯಾನು ಬಿಳಿ ಕಾಣಿಸ್ಬೇಕು ಅಂತ ಅಡ್ವಾನ್ಸ್ ಏನೇನೋ ಮಾಡಿಸ್ಕೊಂಡು ಫುಲ್ ವೈಟ್ ಆಗ್ಬಿಟ್ಟು ನೋಡಿ. ಫುಲ್ ನಾನು ಇರೋದೇ ಫುಲ್ ಸಿಕ್ಕಾಬಿಟ್ಟಲೆ ಅವ್ರು ತೋರ್ಸತ್ತಾನೆ ಹಿಂಗೆ ಎತ್ಬಿಟ್ಟು ಎಷ್ಟು ಇದು ನುಡಿದಿದೆ ಅಂತ ಮಾಡಿದಾಗ ನಾರ್ಮಲ್ ಈಚೆ ಹಿಂಗ್ ಅಂದ್ರೆ ಕೈಯಲ್ಲಿ ಬರ್ತದೆ. ಜಾಸ್ತಿ ಮ್ಯೂಟ್ ಹಾಕೋತಾರ ಮಾಡ್ಬಿಟ್ಟು ಫುಲ್ ಹಾಕಿದ್ರ ಮಚ್ಚ. ಯೂಟ್ಯೂಬ್ ಅಲ್ಲಿ ತೆಗೆದು ಮಕ್ಕಳಿಗೆಲ್ಲ ರೆಫರ್ ಮಾಡಲ್ಲ ವಿಡಿಯೋ, ಅದಕ್ಕೆ ಸರಿ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗಿ ಸ್ವಲ್ಪ ಏನಿದೆ ನಾಳೆ ಒಂದ್ ಕ್ಯಾಮ್ರಾ ಬೇಕಿತ್ತು, ಒಂದ್ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಂಡು ಊಟ ಸ್ವಲ್ಪ ತಿನ್ಕೊಂಡು ಬಂದಿ ಇವತ್ತಿನ ಮನೆಗೆ ಹೋಗ್ಬಿಟ್ಟು ನನ್ ಫೋನ್ ತರ್ಬೇಕು. ಫೋನ್ ತಂದು ಪಬ್ಜಿಗೆ. ಆಮೇಲೆ ಇನ್ನೊಂದು ನೋಡಿ, ನನ್ನ ಫ್ರೆಂಡು US ಹೋಗಿದ್ದ, ಇವನು US ಹೋಗಿದ್ದ, ಪಾಸ್ಪೋರ್ಟೇ ಇಲ್ಲ, US ಹೋಗ್ತಾರಂತೆ. ಅವ್ರ ಬಾಬಾ US ಹೋಗಿದ್ರು. ಎಲ್ಲೋ ಮಚ್ಚಕ್ ಅವರು ಬಾಬಾ US ಹೋಗಿದ್ರು. ಸೊ ಅಲ್ಲಿಂದ ಚಾಕ್ಲೇಟ್ಸ್ ತಂದಿದ್ರು. ಏನ್ ಚಾಕ್ಲೇಟ್ಸ್ ಅದು? ಅಮೆರಿಕಾ ಚಾಕ್ಲೇಟ್ಸ್. ಮಚ್ಚ ಎತ್ತಾಕ್ಬಿಡ ಕೆಳಗಡೆ ಬಿದ್ದಿರೋದೊಂದು ನಿನಗಲ್ಲೇ ದುಬೈ ಚಾಕ್ಲೇಟ್ಸ್ ಅಲ್ಲದೆ ಅಮೆರಿಕಾ ಚಾಕ್ಲೇಟ್ಸ್. ಅಮೆರಿಕ ಹೋಗಿದ್ದು ತಂದಿದ್ದು ದುಬೈ ಚಾಕ್ಲೇಟ್. ಅದಾದ್ಮೇಲೆ ಸೊ ಇವಾಗ ಹೋಗಿ ಮನೆಗೆ ಹೋಗಿ ನನ್ನ ಫೋನ್ ತಗೊಂಡು ಹಾಗೆ ಕ್ಯಾಮ್ರಾ ಬೇಕಿತ್ತಲ್ಲ ಏನೇನು ಕೆಲಸ ಮುಗಿಸ್ಕೊಂಡು ಮತ್ತೆ ನೈಟ್ ಸ್ಟಾರ್ಟ್ ಮಾಡ್ತೀನಿ. Hey guys, we are back.
ಹೊರಗಡೆ ಹೋಗಿದ್ರಿ, ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ತಿನ್ಕೊಂಡು ಕೆಳಗಡೆ ನೋಡರಿ, ಟಿವಿ ಕೊಡ್ಕೊಂಡು ಅದು ಕೆಳಗಡೆ ಇದೆ ನೋಡು. ಇವಾಗ ಬಂದಿದ್ದೀರಿ. ನಿದ್ದೆ ಬರ್ತಾ ಇದೆ ಫೋನ್ ಬಿಡುತ್ತಾ? ಇವತ್ತು 3-4 ಅವರ್ಸ್ ಅಷ್ಟೇ ಫೋನ್ ಮಲಗಿದ್ದು, ಸೊ ನಿದ್ದೆ ಮಾಡಿಲ್ಲ. ಸೊ ಮಾಡ್ಕೊಂಡು ಮಾಡ್ಕೊಂಡು ಫಸ್ಟ್ ಇವಾಗ ಸ್ವಲ್ಪ ಹೊತ್ತು ಪಬ್ಜಿ ಆಡ್ತಾರೆ, ಒಂದೇ ಕಡೆ ಸೇರಿದಿರ್ತಾರೆ, ಪಬ್ಜಿ ಆಡಿ ಸ್ಲೀಪ್. ನಮ್ಗೆ ಗೊತ್ತಿದೆ. ನಾನು ಬಾಲ ಅವ್ನು ನೋಡಿ ಅವನು ಅವ್ರ ಮನೆ ಇದು Remote ನಮ್ಮ ಹತ್ರ ಕೇಳ್ತಾವ್ನೆ. ರಿಮೋಟ್ ಅಲ್ಲಿ ಇದ್ದಂಬಿಟ್ಟು ನಮಗ್ ಕೇಳ್ತಾವನೆ. ಯಾವ್ದು ಯೂಟ್ಯೂಬ್ ಏನಾ? ಇಲ್ಲ ಅವ್ನು ನೋಡಿ ಅವನು ಯೂಟ್ಯೂಬ್ ಏನಾ? ಯೂಟ್ಯೂಬ್ ಅದೇ ಸೊ ಲೌಡೆ ಡಿಮ್ ಕೊಡೋದು ನನಗೊಂದು 2 ದಿನ ಬೇಕಪ್ಪ, ಆಗಲ್ಲ. ರಿಮೋಟ್ ಕೊಡ ಇಲ್ಲಿ, ನಾನು ಇಡ್ತೀನಿ, ಯಾವ್ದೋ ಸಾಂಗ್ಸ್ ಇಡ್ತೀನಿ ಕೊಡು. ಅಯ್ಯೋ ಮಚ್ಚ ಸರಿ ಮಚ್ಚ, ಮಚ್ಚ ಮಸ್ತಾಗಿದೆ ಮಚ್ಚ. ಇದ್ಲೇ ಕೆಳಗಡೆ ಇದ್ಲೇ ಯೋಗ ಮಾಡ್ಬಲ್ಲ ನಂಗೆ. ಜರ್ಕೊ ಒಂದ್ ನಿಮಿಷ. ಇವೇ ಮಸ್ತಾಗಿದೆ ಮಚ್ಚ. ಬ್ಯಾಕ್ ಒಂಥರ ನನಗೆ ಯಾಕೋ ಗೊತ್ತಿರಲ್ಲ, ಏನ್ ಬರೀ ಕಾಲ್ ಅದಕ್ಕೆ ಅರ್ಧ ತಿಕಾಯಕ್ ಬಂದ್ರೆ ನಿಮ್ ಫುಲ್ ತಿಕಾಯ್ಕೊಂಡ್ಬಿಟ್ಟು ನಾನು ಮಗನೇ. ನಾನು ಆ ಕಡೆ ಹೋದ್ರೆ ಚೆನ್ನಾಗಿದೆ ಮಚ್ಚ. ನೆಲಕ್ಕೆ ಹೋಗ್ಬಿಡ್ತೀನಿ ಮಚ್ಚ. ಹೀಟ್ ಆಗಲ್ವೇನೋ ಇದು ಹಾಕೊಂಡ್ರೆ? ಇಲ್ಲ ಅಂತ ಗೊತ್ತಿಲ್ಲ ಮಚ್ಚ ನಂಗೆ ಕೊಟ್ಬಿಡವಿ. ಮಾಡ್ತಾನ ಅವನು, ತಗೊಂಡೋಗು. ಚೆನ್ನಾಗಿದೆ ಮಚ್ಚ. ಅಲ್ಲಿ ಅಲ್ಲ ಅವ್ರ ಅಪ್ಪ ಮಲ್ಕೊಂತಾರಂತಲ್ಲ. ಹೌದಾ? ಒಂದ್ ಯೋಗ ಮ್ಯಾಟ್ ತಗೊಂಬೇಕು ಗೈಸ್. ಇದು ನೋಡಿದ್ರೆ ಮಾಡಿ ವಿಡಿಯೋಸ್ ಮಾಡಕ್ ಜಾಗ ಇರಲ್ಲ ಅಂದ್ಬಿಟ್ಟು ಮನೇಲಿರೋ ಮಂಚ ಇಟ್ಬಿಟ್ಟಿದೀನಿ. ಚೆನ್ನಾಗಿದೆ. ಕೆಳಗಡೆ ಮಲ್ಕೊಂಡ್ ರೂಢಿ ಇಲ್ವಲ್ಲ, ಸೊ ನಿದ್ದೆ ಬರ್ತಾ ಇಲ್ಲ. ಬಟ್ ಇದ್ರ ಮೇಲೆ ಒಂಥರ ಕಂಫರ್ಟ್ ಫೀಲ್ ಇದೆ. ನೋಡೋಣ ಆದ್ರೆ ಅಂತ ತಗೋತೀನಿ. ಇದು ತಗೊಂಡು ಓಕೆ ಸರಿ ಗೈಸ್, ನೋಡೋಣ. ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಸಾಯಿ ಸೋಡಾ ಅಂತ. ಅವ್ನು ಸ್ವಿಗ್ಗಿ ಮಾಡ್ತಾ ಇದ್ದಾನೆ. ಸೊ ಫಾರ್ ನಾವು ಟೈಮ್ ಬೀಯಿಂಗು. ಸೊ 2 ಗಂಟೆಗೆ ಬರ್ತಾನಂತೆ ನೈಟು. 2 ಗಂಟೆ ಕಾಲ್ ಮಾಡಿದ್ರೆ ಡೋರ್ ತೆಗ್ದು ಕರ್ಕೊಂಡು ಮತ್ತೆ ಬೆಳಿಗ್ಗೆ ಬೇಗ ರೆಡಿಯಾಗಿ ಬಿಡಬೇಕು. ಸೊ ಫಾರ್ ನೌ ಏನಾರ ಇಂಟ್ರೆಸ್ಟಿಂಗ್ ಇದ್ರೆ ಮತ್ತೆ ಬರ್ತೀನಿ. ಆರ್ ಎಲ್ಸ್ ಬೆಳಿಗ್ಗೆ ಸಿಗೋಣ ಗೈಸ್. ಬೆಳಿಗ್ಗೆ ಸಿಗೋಣ ಅಂತ ಅನ್ನೋ. ಬೆಳಗ್ಗೆ ಸಿಗೋಣ. ಬೆಳಗ್ಗೆ ಸಿಗೋಣ. ಇರೋ ಮಚ್ಚ ಮಕ್ಕ ನಾನು ಹೇಳು. ಬೆಳಗ್ಗೆ ಸಿಗೋಣ. ಅವ್ನು ಸಿಗ್ತಾನೆ, ನೀವು ನೋಡ್ರಿ ಗೈಸ್. ಅವ್ನ ಫ್ರೆಂಡ್ ಎಲ್ಲ ಯೂಸ್ ಮಾಡೋದಂತೆ, ಅವ್ನು ಹೊಡೆದಾಕೊಂಡು ತಗೊಂಬಂದವನೆ. ಸೊ ಗೈಸ್ ವಿ ಗಾಟ್ ದಿ ಕ್ಯಾಮ್ರಾ. ಇಟ್ಸ್ ಟೈಮ್ ಎಲ್ಲ ಇದೆ 12:30. ತಪ್ಪು ಟೈಮ್ ಇದು, 20 ನಿಮಿಷ. 12 ಗಂಟೆ ಇವಾಗ. 12 ಗಂಟೆ ಕ್ಯಾಮ್ರಾ ಸಿಕ್ತು. ಸೊ ನನ್ನ ಸಮ ತಗೊಂಬಂದು ಕೊಟ್ಟ, ನಾನು ವಿಡಿಯೋ ಮಾಡೋದು ಮತ್ತೆ ಗೈಸ್ ಚಳಿಗೆ. ಸೊ ಇದು ಕ್ಯಾಮ್ರಾ ತಗೊಂಡಿದ್ದೀರಿ. ನಾಳೆ ನಾನು ಬಾಲ ಬಂದು ಕ್ಯಾಮ್ರಾಮ್ಯಾನ್ ಚಾರ್ಜ್ ಹಾಕಿದ್ರೆ ಇದೆ. ಸೊ ದಿಸ್ ಇಸ್ ದ ಕ್ಯಾಮ್ರಾ ಗೈಸ್. ಟುಮಾರೋ ವಿ ಆರ್ ಯೂಸಿಂಗ್. ನಾವು ಹಂಗೆ ಸ್ವಲ್ಪ ಫೋಟೋ ಏನ್ ನೋಡ್ದಾಕಿದ್ರೆ ಈ ಲೆನ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಟ್ಟಿನ ತೆಗೆದ್ರೆ ಕಷ್ಟ ಆಗುತ್ತೆ ಅಂತ. ಇಷ್ಟೇ, ಇಲ್ಲಿ ಲಾಕ್ ಆಗಿ, ಇಲ್ಲಿ ಪ್ರಾಬ್ಲಮ್ ಇಲ್ಲ. ಲಾಕ್ ಆಗಿರೋ ಜಾಗ ಕರೆಕ್ಟ್ ಇದೆ. ದಿಸ್ ಇಸ್ ದಿ ಕ್ಯಾಮ್ರಾ. ನಾಳೆ ನಾನು ಮತ್ತೆ ಬಾಲಾಜಿ ಕ್ಯಾಮ್ರಾಮ್ಯಾನ್ ಗೈಸ್. ಫೋಟೋಸ್ ಚೆನ್ನಾಗಿ ಹಿಡಿಬೇಕು, ಇಲ್ಲ ಅಂದ್ರೆ ಆಟೋಮೆಟಿಕ್ ತಪ್ಪು ಕ್ಯಾಮ್ರಾ ತಂದಿದ್ರೆ ಎಷ್ಟು ಆಗ್ಬಿಡುತ್ತೆ. ಸೊ ನೋಡಿ ಫೋಟೋ ಹಿಡಿತವನೆ. ಇವಾಗ ಹಿಡಿತು. ಮತ್ತೆ ಸಿಗೋಣ, ಬೆಳಿಗ್ಗೆ ಸಿಗ್ತೀನಿ ಗೈಸ್. ಬೆಳಿಗ್ಗೆ ಇಲ್ಲ, ಅವಾಗಿಂದ ಬೆಳಿಗ್ಗೆ ಅಂತಿದ್ದೀನಿ. ಇನ್ನೊಬ್ಬನ್ ಬರ್ಬೇಕು ಅಂದ ತಕ್ಷಣ ಅವನ್ನ ಪರಿಚಯ ಮಾಡಿಸ್ಬಿಟ್ಟು ಡೈರೆಕ್ಟ್ ಗೇಮ್ ಮಾಡಿ ಸ್ವಲ್ಪ ಮಲ್ಕೊಂಡು ಬೆಳಿಗ್ಗೆ ಸಿಗ್ತೀನಿ. ಸೊ ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅನದರ್ ಡೇ. ಅದೇ ಇನ್ನೇ ವ್ಲಾಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ. ಸೊ ಮನೆಗೆ ಬಂದು ಬೆಳಿಗ್ಗೆ 6:30 ಮನೆಗೆ ಬಂದೆ, ಫ್ರೆಂಡ್ ಮನೆಯಿಂದ ಮನೆಗೆ ಬಂದು ರೆಡಿಯಾಗಿ. ದಿಸ್ ಈಸ್ ಮೈ ಔಟ್ಫಿಟ್ ಟುಡೇ. ಕಾಣಿಸಲ್ಲ, ಫುಲ್ ಫ್ರೇಮ್ ಇಲ್ಲ. ಯಾವಾಗ ನಾನು ಸೆಂಟ್ರಲ್ಲಿ ತೋರಿಸ್ತೀನಿ ಯಾವ ಥರ ಹಾಕೊಂಡಿದ್ದೀನಿ ಅಂತ. ಸೊ ನೈಟ್ ಫ್ರೆಂಡ್ ಬರ್ತೀನಿ ಅಂದಿದ್ದೆ, ಅವ್ನು ಬಂದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂದಿದ್ದೆ. ಅವ್ನು ಬಂದಿಲ್ಲ, ಲೇಟ್ ಆಯ್ತು ಅಂತ. ಸೊ ನಾವೆಲ್ಲ ಗೇಮ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಮನೆಗೆ ಬಂದು ಇವಾಗ ಫುಲ್ಲು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಸೊ ಇನ್ನೇನಿದ್ರು ಬೆಳಿಗ್ಗೆ ಎದ್ದು ಫ್ರೆಂಡ್ ಕಾಯ್ತಾ ಇದ್ದೀನಿ. ಬಿಕಾಸ್ ನಾನು ಕಾರು ಬಂದು ಇದ್ರ ಹತ್ರ ಅಭಿಮನೆ ಹತ್ರ ಪಾರ್ಕ್ ಮಾಡಿದ್ದೀನಿ. ಬಿಕಾಸ್ ಕಾರಲ್ಲಿ ಹೋಗ್ತಾ ಇರೋದ್ರಿಂದ. ಗಾಡಿ ಬಂದ್ಬಿಟ್ಟು ಅವ್ರ ಮನೆ ಹತ್ರನೇ ಇತ್ತು, ಎತ್ಕೊಂಡ್ಬಂದಿದ್ದೀನಿ. ಸೊ ನನ್ನ ಫ್ರೆಂಡ್ ಬಾಲ ಅಂತ ಇದ್ದಾನೆ, ಅವ್ನು ಗಾಡಿ ಎತ್ಕೊಂಡ್ಬಂದರೆ ಬರೋಕ್ಕೆ ಹೇಳಿದ್ದೀನಿ. ಅವ್ನು ಬಂದು ಪಿಕ್ ಮಾಡ್ತಾನೆ. ನಾನು ಕರ್ಕೊಂಡು ಗಾಡಿ ಎತ್ಕೊಂಡು ಫ್ರೆಂಡ್ ಗಾಡಿಯಲ್ಲಿ ಅಲ್ಲಿ ಹೊರಟೋಗ್ತೀನಿ ಅಭಿಮನೆ ಹತ್ರ. ಅಲ್ಲಿಂದ ಕಾರಲ್ಲಿ ಹೊರಟೋಗ್ತೀರಿ. ಸೊ ಬನ್ನಿ ಹೋಗಿ ಸಿಗೋಣ. ಇವಾಗ ಜಸ್ಟು ಬೆಳಗ್ಗೆ ಎದ್ದೆ. ಒಂದೊಂದೇ ಮುಂಚೆ ಥರ ರೂಢಿ ಮಾಡ್ಕೊತಾ ಹಿಂಗೆ. ತುಂಬ ದಿನ ಹೋಗಿತ್ತು, ನಾನು ಬಿಸಿನೀರು ಕುಡ್ದು ಬೆಳಗ್ಗೆ ಎದ್ದಿದ ತಕ್ಷಣ. ಇವಾಗ ಸ್ವಲ್ಪ ಕಫ, ಒಂಥರ ಫುಲ್ ಕಾಫ್ ಆಗ್ಬಿಟ್ಟಿದೆ ನನಗೆ. ಕಾಫ್ ಎಲ್ಲ ಆಗಿರೋದ್ರಿಂದ ನೋಡಿ ಆಲ್ರೆಡಿ ಕಾಫ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಎದ್ದು ಬಿಸಿನೀರು ಕುಡ್ದು
ಕುಡಿತಾ ಇದ್ದೀನಿ ಹೋಪ್ಫುಲಿ ಸ್ವಲ್ಪ ಬೇಗ ಇದಾದರೆ ನಾಳೆಯಿಂದ ಜಿಮ್ ಹೋಗ್ತಾ ಇದ್ದೀನಿ ಗಾಯ್ಸ್. ಐ ಆಮ್ ಗೋಯಿಂಗ್ ಟು ಜಿಮ್ ನಾಳೆಯಿಂದ. ನೋಡಿ ಇಲ್ಲಿ ಹೇಳು ಟ್ರೈ ಮಾಡೋಕೆ ಬಂದಿರೋ ಇದು ಮೈಕ್ ಇದೇನದು ರಿಮೋಟು. ಆ ರಿಮೋಟ್ ಕೆಳಗಡೆ ಬಿದ್ದಿದ್ದು ನಿಡ್ಕೊಂಡು ಆಡ್ಕೊಂಡು ಹೋಳೆ. ಸರಿ ಗೈಸ್, ಫ್ರೆಂಡ್ ಬಂದ್ಮೇಲೆ ಪಿಕ್ ಮಾಡಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ದಿಸ್ ಈಸ್ ಬಾಲ. ಅಲರ್ತಿದೆ ಇದು ಏನ್ ನೋಡ್ತಿದ್ಯಾ? ಏನ ಹೆಸರು? ಏನೋ ತೋರಿಸ್ತಿದ್ಯಾ ಗೈಸ್? ಈ ಒಂದು ಅಟೈರ್ ಇದು ಗೈಸ್. ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್ ಫಾರ್. ಅಷ್ಟೇ. ಸ್ಟಾರ್ಟ್ ಮಾಡೋದು ಹೊಟ್ಟಿದ್ದೀವಿ ಇವಾಗ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಭಿ ಬಂದ್ಬಿಟ್ಟು ಟಿ ಬುಕ್ ಮಾಡಿದ್ದಾರೆ. ಸೊ ಟಿ ಅಲ್ಲಿ ಹೋಗ್ತಾ ಇದ್ದಾರೆ, ನಾವು ಬಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾನು ಬಲ ನಿಂತೆ ನೋಡಿ ನಮ್ಮ ಸೋಡಾ ರಾತ್ರಿ 2 ಗಂಟೆಗೆ ಬರ್ತೀನಿ ಅನ್ನೋ ಕೈ ಕೊಟ್ಬಿಟ್ಟ. ಸೊ ಹೆಡಿಂಗ್ ದೇರ್ ಹೋಗ್ತಾ ಅಭಿ ಒಬ್ಬರು ಮಿಸ್ಸಿಂಗ್. ಅವ್ನು ಬಂದ್ರೆ ಅವ್ನಿಗೆ ಕಾರ್ ಓಡಿಸೋಕೆ ಕೊಟ್ಬಿಟ್ಟು ಕಾರ್ ಕೂತ್ಕೊಂಡ್ಬಿಡ್ತೀನಿ ಆರಾಮಾಗಿ. ಇವತ್ತು ನಾನೇ ಓಡಿಸ್ಬೇಕು. ಸೊ ನೆಕ್ಸ್ಟ್ ಬಾಲಾಜಿ ಮುರುಘಾಟೆಪಾಳ್ಯಲ್ಲಿ ಒಂದು ಸ್ಟಾಪ್ ಇದೆ, ಅರೌಂಡ್ 100 ಕಿಲೋಮೀಟರ್ಸ್ ಒಂದು ಸೈಡ್ ರೈಡ್ ಅಷ್ಟೇ, ತುಂಬ ದೂರ ಇಲ್ಲ. ಮುರುಘಾಟೆಪಾಳ್ಯ ಒಂದು ಸ್ಟಾಪ್ ಇದೆ. ಮಾತಾಡೋ ಮುಂಚೆ ಪರವಾಗಿಲ್ಲ. ಸೊ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಏನೋ ಪಿಕಪ್ ಮಾಡ್ಬೇಕು. ಪಿಕಪ್ ಮಾಡ್ಕೊಂಡು ನಾವು ಹೋಗೋದಷ್ಟೇ. ಮೇ ಬಿ ಗಾಯ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನ ಬಂದರೆ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ, ಅಷ್ಟು ಕಂಫರ್ಟಬಲ್ ಆಗಿಲ್ಲ. ಸಾಕಿ ನಿಂದೆ ಕೂತಿರ್ತಾರೆ ಆಟಿಗಳ ಜೊತೆ ಕೂತ್ಕೊಳ್ಳ. ಸರಿ ಗೈಸ್, ಸಿಗುವ. ಗೈಸ್ ನಮ್ಮ ಅಭಿ ಬಂದ್ಬಿಟ್ಟ ಕಾರ್ಗೆ. ಸೊ ಆರಾಮ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡ್ಬೇಕು. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ನಾನು ಭಾಳ ಇದ್ದೆ ಮಾಡೋರು ಅಭಿ ಅವರ ಅಕ್ಕ ಮಗಳು. ಅವ್ರಿಗೆ ಏನ್ ಗೊತ್ತು ನೋಡಿ. ಅಲ್ಲ ಸೋಡ, ಇವಾಗ ಫಂಕ್ಷನ್ ನಾನೇ ಅಡಿಗೆ ಮಾಡೋಣ ಅನ್ಕೊಂಡೆ. ಕೆಲಸ ಆಯ್ತಲ್ಲ ಅದಕ್ಕೆ ಇದು ಮಾಡಿದೆ. ಇಲ್ಲಾಂದ್ರೆ ನಾನೇ ಅಡಿಗೆ ಮಾಡ್ತೀನಿ ಭಟ್ರಾಗಿ. ಅಲ್ಲೇ ಕೂರಿಸಿ ರೂಮ್ ಮಾಡಿ ಹೀಗೆ ಮಾಡ್ಕೊಂಡು ನಮ್ಗೆ ಅಲ್ಲ ಬೇಕಾದ್ರೆ ಬೇಸಿಕ್ ಒಂದು ಪಾಯಸ ಮಾಡ್ಕೊಡ್ತಾರೆ. ಅಲ್ಲ ಮಚ್ಚ ಬೇಕಾದ್ರೆ ಸೋಡಾ ಬೇಕಾದ್ರೆ ನೋಡೋ ನಿಮ್ ಮದ್ವೆಗೆ ನಿಮ್ ನಾನೇ ಅಡಿಗೆ ಮಾಡ್ತೀನಿ. ನಾನು ಬಾಲಾಜಿ ನಿಮ್ ಮದುವೆ ರೀತಿ ಎಂಟಿನ ಒಳ ನಿಮ್ ಮದುವೆ ರೀತಿ ಎಂಟಿನ ಒಳ ನಾನ ಮಾಡ್ಬಿಡ್ತೀನಿ. ಈಗಿನ ಮಗನ್ ಗ್ಯಾಸ್ ಹಚ್ಚಕ್ ಬರಲ್ಲ. ನೋಡಿ ಇವನು ಮಾಡಕ್ಕೂ ಬರಲ್ಲ ಅವನಿಗೆ. ಬ್ರಾಹ್ಮಿಣ್ಸ್ ಆಗಿ ಎಲ್ಲ ತಿಂತಾನೆ ಗಂಡ ಇವನು. ಇವನ್ಗೂ ಅಷ್ಟೇ ಅಡಿಗೆ ಮಾಡಕ್ ಬರಲ್ಲ. ಇಬ್ರು ಸೇರಿ ಇವನು ಅಡಿಗೆ ಮಾಡ್ತಾರಂತೆ ಫಂಕ್ಷನ್ಗೆ. ಮಚ್ಚ ನಾನ್ ಮಾಡ್ತೀನಿ. ಬಾಲಾಜಿ ಮನೆಲ್ಲ ವಿಡಿಯೋ ಅವಾಗ ಕಲಿತಿದ್ದೆ. ಇನ್ನ ಈಗ ಏನ್ ಬೇಕ ಮಾಡ್ಕೊಡ್ತೀನಿ. ಬರೋ ಐಟಮ್ ಎಲ್ಲ ನಿಮ್ದೆ, ಮನೇನು ನಿಮ್ದೆ. ಏನು ಸೋಡಾ ಮನೆ ಮಾಡೋಣ. ಏನೋ ಐಟಮ್ ನಿಮ್ಗೆ ಏನ್ ಬೇಕು ಮಚ್ಚ? ನಾಯಿ ಹೆಂಗಿದೆ? ನಾಯಿ ಕಬಾಬ್, ನಾಯಿ ಬಿರಿಯಾನಿ ಅಂತಾನೆ. ನಾ ಇವನು ಫೋನ್ ಮಾಡ್ಬೇಕು ತಗೊಳ್ತಾ ಇತ್ತು. ಈಗ ಅಡ್ಡಾರ ಮಚ್ಚ ಒಂಥರ ನೋಡು ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಲಾಸ್ಟಿಗೆ ಬಂದಿದ್ದೀರಿ ಎಲ್ಲರಿಗೂ. ಫಸ್ಟ್ ಟೈಮ್ 60 ಇಡ್ಲಿ ಆರ್ಡರ್ ಮಾಡಿ ಆಲ್ಮೋಸ್ಟ್ ಎಷ್ಟು ಅಂತಲೇ ಹೇಳೋದು, ಆಮೇಲೆ ದೃಷ್ಟಿ ಆಗ್ಬಿಡ್ತದೆ. ಅದ್ ಜೊತೆ 12 ಇಡ್ಲಿ ಅಡಿ ಮಾಡಿ ಸ್ಪಾನ್ಸರ್ ಹಾಕ್ಬಿಟ್ಟವನೆ ಇವತ್ತಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಗೈಸ್, ಸಿ ಯು ನೆಕ್ಸ್ಟ್ ವಿಡಿಯೋಸ್.